ನಮಸ್ಕಾರ ಸ್ನೇಹಿತರೆ. ಇಂದಿನ ವಿಡಿಯೋದಲ್ಲಿ ಕ್ಯಾರೆಟು ಸೀಮೆ ಬದನೆಕಾಯಿ ಯೂಸ್ ಮಾಡಿಕೊಂಡು ಪಲ್ಯ ಮಾಡಿರೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಒಂದು ಸೀಮೆ ಬದನೆಕಾಯಿ, ಒಂದು ಕ್ಯಾರೆಟ್ ತೊಗೊಂಡು ಅದ್ರ ಮೇಲ್ಭಾಗದ ಎಲ್ಲ ಸಿಪ್ಪೆಯನ್ನು ತೆಗಿತಾ ಇದ್ದೀನಿ. ಅದೆಲ್ಲ ಹೊರದಿಟ್ಕೊಳ್ತಾ ಇದ್ದೀನಿ. ಒಂದು ಪಾತ್ರೆಯಲ್ಲಿ ನೀರು ತೊಗೊಂಡು ಎರಡನ್ನು ತೊಳೆದಿಟ್ಕೊಂಡು ಅದಾದ ನಂತರ ತುರಿಮಣೆಯಲ್ಲಿ ಸೀಮೆ ಬದನೆಕಾಯಿ, ಕ್ಯಾರೆಟ್ ಎರಡನ್ನು ತುರ್ಕೋಬೇಕು. ಸೀಮೆ ಬದನೆಕಾಯಿ ಬಲ್ತಿತ್ತು ಅಂತ ಹೇಳಿದ್ರೆ ಅದರೊಳಗಡೆ ಇರೋ ಬೀಜ ತೆಗಿಬೇಕಾಗತ್ತೆ. ನಾನು ತೊಗೊಂಡಿರೋದು ತುಂಬ ಎಳೆಯಾಗಿದ್ದರಿಂದ ಅದರಲ್ಲಿ ಬೀಜ ಇರಲಿಲ್ಲ. ಹಾಗಾಗಿ ನಾನು ಎಲ್ಲವನ್ನು ಹಾಗೇ ತುರ್ಕೊಂಡಿದ್ದೆ. ಒಗ್ಗರಣೆಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡು ಸಣ್ಣದಾಗಿ ಹಚ್ಕೊಳ್ತಿದ್ದೀನಿ. ಅದಾದಮೇಲೆ 2 ಹಸಿಮೆಣ್ಸಿಕಾಯಿನ ತೆಗೆದುಕೊಂಡು ಅದನ್ನು ಹಾಗೆ ಕಟ್ ಮಾಡಿಕೊಂಡು 2 ಭಾಗ ಮಾಡಿ ಮತ್ತೆ ಅದನ್ನು ಕಟ್ ಮಾಡಿದ್ದೀನಿ. ಹಾಗೆ ಸ್ವಲ್ಪ ಕಾಯಿ ತುರಿಬೇಕಿತ್ತು, ಹಾಗಾಗಿ ಕಾಯಿನೂ ಕೂಡ ತುರ್ಕೊಳ್ತಾ ಇದ್ದೀನಿ. ಕಾಯೆಲ್ಲ ತುರ್ಕೊಂಡಾದಮೇಲೆ ಈಗ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಪಲ್ಯಕ್ಕೆ. ನೋಡ್ತಾ ಇರ್ಬೋದು, ತುರಿದಿರೋವಂಥ ಕ್ಯಾರೆಟು, ಸೀಮೆ ಬದನೆಕಾಯಿ ತುರಿ, ಹಚ್ಕೊಂಡಿರುವಂಥ ಈರುಳ್ಳಿ, ಹಸಿಮೆಣ್ಸಿಕಾಯಿ, ಕರಿಬೇವು ಸೊಪ್ಪು, ಹಾಗೆ ಸ್ವಲ್ಪ ಕಾಯಿ ತುರಿ. ಇಷ್ಟಿದ್ರೆ ಫಟಾಫಟ್ ಅಂತ ನಮಗೆ ಚಪಾತಿಗೆ ಪಲ್ಯ ರೆಡಿ ಆಗುತ್ತೆ. ಈಗ ಸ್ಟವ್ ಹಚ್ಚಿ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ. ಅದಕ್ಕೆ ಸಾಸಿವೆ ಹಾಕ್ಕೊಂಡು ಮತ್ತು ಹಚ್ಚಿಟ್ಕೊಂಡಿರುವಂಥ ಹಸಿಮೆಣ್ಸಿಕಾಯಿ, ಕರಿಬೇವಿನ ಸೊಪ್ಪು ಎಲ್ಲವನ್ನು ಹಾಕ್ಕೊಳ್ತಿದ್ದೀನಿ ಎಣ್ಣೆಗೆ. ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ಇದಕ್ಕೆ ಹಚ್ಕೊಂಡಿರುವಂಥ ಈರುಳ್ಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಉಪ್ಪು ಹಾಕ್ಕೊಳ್ತಿದ್ದೀನಿ. ನೋಡ್ಕೊಂಡು ಹಾಕ್ಕೋಬೇಕು. 1 ಟೇಬಲ್ ಸ್ಪೂನ್ ಆಗುವಷ್ಟು ಮಾತ್ರ ನಾನು ಹಾಕ್ಕೊಂಡಿದ್ದೀನಿ. ಹಾಗೆ ಅರಿಶಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅಡುಗೆ ಅರಿಶಿನ ಮತ್ತು ಉಪ್ಪು ಎರಡನ್ನೂ ಹಾಕಿ ಈರುಳ್ಳಿನ ಹಾಗೆ ಬಾಡಿಸ್ತಾ ಇರಬೇಕು. ಬೇಗ ಈರುಳ್ಳಿಗೆ ನಾವು ಉಪ್ಪು ಹಾಕಿರೋದ್ರಿಂದ ಈರುಳ್ಳಿ ಸ್ವಲ್ಪ ಬೇಗ ಬೇಯುತ್ತೆ. ಈರುಳ್ಳಿ ಬೆಂದಿದೆ. ಈಗ ಇದಕ್ಕೆ ತುರ್ಕೊಂಡಿರುವಂಥ ಸೀಮೆ ಬದನೆಕಾಯಿ ಮತ್ತು ಕ್ಯಾರೆಟ್ನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಕಾಯಿ ತುರಿ ಕೂಡ ಹಾಕ್ತಾಯಿದ್ದೀನಿ. ಕಾಯಿ ತುರಿ ಹಾಕಾದ್ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ನೋಡ್ಕೊಳ್ಳಿ ಹದವಾಗಿ. ಅಂದರೆ ಇದು ಸೀಮೆ ಬದನೆಕಾಯಿ ನೀರು ಬಿಟ್ಕೊಳ್ಳೋದ್ರಿಂದ ನೀರಿನ ಅವಶ್ಯಕತೆ ಇರಲ್ಲ. ಬೇಕು ಅಂತೇಳಿದ್ರೆ ಸ್ವಲ್ಪ ನೀರನ್ನ ಹಾಕ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ. ನಾನೊಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. 1/4 ಲೋಟದಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಯಾಕಂತೇಳಿದ್ರೆ ಕ್ಯಾರೆಟು ಇದೆಲ್ಲ ಮಿಕ್ಸ್ ಆಗಬೇಕು. ಕೆಲವೊಂದು ಟೈಮ್ ಅಂದರೆ ಸೀಮೆ ಬದನೆಕಾಯೇ ನೀರು ಬಿಟ್ಕೊಂಡಾಗ ಅದು ಬೇಯುತ್ತೆ. ನಾನು ಒಂದೇ ಸೀಮೆ ಬದನೆಕಾಯಿ ತೊಗೊಂಡಿರೋದ್ರಿಂದ ತುಂಬ ನೀರು ಬಿಟ್ಕೊಳ್ಳಲ್ಲ. ಹಾಗಾಗಿ ಒಂದು ಸ್ವಲ್ಪ ನೀರನ್ನು 1/4 ಲೋಟದಷ್ಟು ನೀರು ಹಾಕಿ ಮಿಕ್ಸ್ ಮಾಡಿ ಇವಾಗ ಪ್ಲೇಟ್ ಮುಚ್ಚುತ್ತಾ ಇದ್ದೀನಿ. ಈಗಿದು ಚೆನ್ನಾಗಿ ಬೆಂದಿದೆ, ಹದವಾಗಿ ಬೆಂದಿದೆ, ನೋಡ್ತಾ ಇರ್ಬೋದು. ಇದ್ರ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಇಷ್ಟ ಆಗುತ್ತೆ ಇದು. ಯಾಕೆ ಅಂತೇಳಿದ್ರೆ ಇದರಲ್ಲಿ ಸೀಮೆ ಬದನೆಕಾಯಲ್ಲಿ ಸ್ವಲ್ಪ ಸ್ವೀಟ್ ಇರುತ್ತಲ್ಲ, ಸ್ವೀಟ್ ಟೇಸ್ಟ್ ಕೊಡುತ್ತೆ. ಕ್ಯಾರೆಟು ಸ್ವೀಟ್ ಇರೋದ್ರಿಂದ ಎರಡೂ ಕೂಡ ತುಂಬ ಟೇಸ್ಟ್ ಕೊಡುತ್ತೆ ಚಪಾತಿ ಜೊತೆ. ಮಕ್ಕಳಿಗೆ ಇದನ್ನು ಲಂಚ್ ಬಾಕ್ಸಿಗೆ ಹಾಕೋಕ್ಕೆ ಬೇಗ ರೆಡಿ ಆಗುತ್ತೆ. ಮತ್ತು ಇದು ನಮಗೆ ಎಮರ್ಜೆನ್ಸಿ ಅರ್ಜೆಂಟ್ ಇತ್ತು ಅಂತ ಹೇಳಿದಾಗ, ಸಾಗು ಎಲ್ಲ ಮಾಡೋಕ್ಕೆ ಟೈಮ್ ಇಲ್ಲ ಅಂತ ಹೇಳಿದಾಗ ಚಪಾತಿಗೆ ನಾವು ಈ ರೀತಿಯಾದಂಥ ಒಂದು ಕ್ಯಾರೆಟು ಸೀಮೆ ಬದನೆಕಾಯಿನ ಮಿಕ್ಸ್ ಮಾಡಿಕೊಂಡು ಈ ರೀತಿಯಾಗಿ ಒಂದು ಪಲ್ಯನ ರೆಡಿ ಮಾಡ್ಕೋಬೋದು. ಮತ್ತು ಮಕ್ಕಳಿಗೆ ಇವಾಗ ಅದು ಸಪ್ರೇಟ್ ತಿನ್ನೋಕ್ಕಾಗಲ್ಲ ಅಂತ ಹೇಳಿದ್ರೆ ಚಪಾತಿಲಿ ರೋಲ್ ಮಾಡಿ ಕೊಡ್ಬೋದು. ಈ ಥರ ಎಲ್ಲ ಪಲ್ಯನ ನಾವು ಹಾಕಿಬಿಟ್ಟು ಜಸ್ಟ್ ಒಂದು ರೋಲ್ ಥರ ಮಾಡಿ ಕೊಟ್ಟರೆ ಅವರಿಗೂ ಹ್ಯಾಪಿ ಆಗುತ್ತೆ ತಿನ್ನೋಕ್ಕೆ. ನೀವು ಈ ಕಾಂಬಿನೇಷನಲ್ಲಿ ಪಲ್ಯ ಮಾಡಿಲ್ಲ ಅಂದರೆ ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಕ್ಯಾರೆಟು ಮತ್ತು ಸೀಮೆ ಬದನೆಕಾಯಿ ಎರಡು ತುರಿದು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಹ್ಯಾವ್ ಎ ನೈಸ್ ಡೇ.